ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ. ನಾವು ಇವತ್ತೊಂದು ವಾಗ್ ಮಾಡಕತ್ತೇನ್ರಿ. ಅದು ಯಾವ್ದಪ್ಪ ಅಂತ ಸಂಘ ತೋರ್ಸ್ಕೊಂತ ಹೋಗ್ತೇನ್ರಿ. ನೋಡ್ರಿ ಗೊತ್ತಾಗತ್ತೆ. ಆಲ್ಮೋಸ್ಟ್ ಗೊತ್ತಾಗತ್ತೆ ಅನ್ನೋಕ್ಕಿಂತ ಮುಂಚೆ ನಾನು ಹೇಳ್ತೇನೆ. ನಮ್ಮೂರಿಗೆ ಬಸವಲ್ಲ ಅದಕ್ಕ ಒಳಗಡೆ ಗುಡಿ ಒಳಗ ಗದಿ ತುಂಬ ಬಸವನ ದೇವ್ರದ್ದು ಅದನ್ನ ಒಯ್ಯಾಕ್ ಬಂದಿದ್ದೀವಿ ನಾವು. ಆಲ್ಮೋಸ್ಟ್ ಆರ್ಡರ್ ಕೊಟ್ಟಿದ್ರು ಅಂತ ನಮ್ಮೂರ್ ಹಿರಿಯರು. ನಾವು ರೆಡಿ ಆಗೈತಿಲ್ಲ ಅಂತ ಚೆಕ್ ಮಾಡಕೊಂತೀವಿ ಅಂತಂದ್ರ ಯಾಕಪ್ಪಾ ಅಂತಂದ್ರ ಸೈಜ್ ಹೆಚ್ಚು ಕಡಿಮೆ ಆದ್ರ ಮತ್ತೆ ರಿಟರ್ನ್ ಕೊಡ್ಬೇಕಲ್ರಿ. ಆ ಕಾರಣಕ್ಕ ಇವತ್ತು ಇಲ್ಲಿ ಬಂದವಿ. ಬರ್ರಿ ನೋಡೋಣ ಏನೇನಾಗಿ. ಫ್ರೆಂಡ್ಸ್, ನಾವು ಇವಾಗ ಹೋಗೋ ಮುಂದೆ ಹೊಟ್ಟೆ ಹಸಿತ್ತಲ್ರಿ. ಮಧ್ಯಾಹ್ನ ಟೈಮ್. ಅದಕ್ಕೆ ಊಟ ಏನು ಬೇಡ, ಸಾಯಂಕಾಲ ಊಟ ಮಾಡೋಣ ಅಂತೆ ಕಾಸ. ಅಷ್ಟು ಸೇರಿ ಕಾಸ ಮಿರ್ಚಿ ಬಜ್ಜಿ ಮತ್ತು ಬಾಳೆಹಣ್ಣು ಚುಮ್ಮರಿ ಕರ್ದನೆಲ್ಲ ತೊಗೊಂಡು ಕಾಸ. ಇಲ್ಲಿ ಒಂದು ಬಸವನ ದೇವ್ರ ಮೂರ್ತಿ ಇತ್ತು. ಮೂರ್ತಿನ ಗುಡಿ ರೋಡ್ ಪಕ್ಕ ಇತ್ತಲ್ರಿ. ಇಲ್ಲೇ ಕುಂತೊಟ್ರು ತಿಂದು ಕಾಸ ಹೋಗಕ್ಕೆ ರೆಡಿ ಇದೀವ್ರಿ. ನೋಡ್ರಿ ಮೆಣಸಿನ್ಕಾಯಿ ವ್ಯಾಪಾರಿ ಕಡಿಯಾಕತ್ತಾರು ನೋಡ್ರಿ. ಎಲ್ಲ ಮುಗಿಸಿ ಕಾಸ ನಾವು ಕಸ ಹೊಡೆದೆಲ್ಲ ಕ್ಲೀನ್ ಮಾಡಿ ಕಾಸ ಹೊಂಟಿದ್ದೇವೆ. ನಮ್ಮ ಎಲ್ಲರನ್ನ ಭಾರಿ ಪಾಸ್ ಹೊಡ್ಯಾಕತ್ತಾರ ಕಸ. ಯಾಕಂತಂದ್ರೆ ಕ್ಲೀನ್ ಮಾಡಿ ಹೋದ್ರೆ ಚಂದ ಅಲ್ರಿ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಅಲ್ಲೇನಪ್ಪ ಅಂತಂದ್ರೆ ನಮ್ಮ ಹಿರಿಯರೆಲ್ಲ ಅವ್ರ ಕೈಯಾಗ ಕೊಟ್ಟಿದ್ದರು. ಅಳತಿ ಪ್ರಕಾರ ನಮ್ಗೆ ಬೇಕು ಗದಿಗೆ ಅಂತೆ ಕಾಸ. ಅವರು ಏನು ಹೇಳ್ತಾರೆ ನನಗೆ ಗೊತ್ತಾಗಲಿಲ್ಲ. ನಾನು ಹಂಗೆ ಏನೇನು ಮೂರ್ತಿಲಿ ಮಾಡ್ಯಾರಂತೆ ಕಾಸ ನೋಡ್ಕೊಂತ ಬಂದೆ ರೀ. ಬರೀನು ಏನಾಕತ್ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾವೀಗ ಒಳಗಡೆ ಎಲ್ಲ ಅದ ಎಷ್ಟು ಸೈಜ್ ಏನಂತೆಲ್ಲ ಕೇಳಕತ್ತಾರು. ಯಾಕಂದ್ರೆ ಮೂರ್ತಿ ಮಾಡ್ತಾರಲ್ಲ ಅವರು. ಇವಾಗ ನಮ್ಮ ಹಿರಿಯರೆಲ್ಲ ಅದನ್ನ ಹೇಳಕತ್ತಿದ್ರು. ಒಳ್ಳೆ ಒಂದು ಸ್ವಲ್ಪ ಊರೊಳಗೆ ಮತ್ತೆ ಕೇಳಕತ್ತಾರ ಫೋನ್ ಹಚ್ಚಿ ಯಾವ್ಯಾವ ಥರ ಮೂರ್ತಿ ಕಟ್ಟಿದ್ರಂತೆ ಕಾಸ. ನೋಡ್ರಿ ಎಲ್ಲ ಇವೆಲ್ಲ ಕಲ್ಲು ತಂದಾರು. ಇಲ್ಲೊಂದು ಅರ್ಧ ಮಾಡ್ಯಾರಿ. ಇದು ಚಾಮುಂಡಿ ತಾಯಿದು ಇರ್ಬೋದು. ಇಲ್ಲಿ ಇವಾಗ ಅರ್ಧ ಆಗೈತ್ರಿ, ಇನ್ನೂ ಪೂರ್ತಿ ಇಲ್ಲ. ಅಂದ್ರೆ ಇವಾಗ ಒಂದು 30% ಆಗೈತಿ. ಇನ್ನೂ 70% ಆಗ್ಬೇಕು. ನೋಡ್ರಿ ಯಾವ ಥರ ಇವೆಲ್ಲ ಬಂದಿವಲ್ಲ ಆ ಕಾರಣಕ್ಕೆ ಅಂತ ಬಂದ್ರೆ ಅವರಲ್ಲಿ ತೋರ್ಸಾಕ ಇಲ್ಲ. ನೋಡ್ರಿ ಇವಾಗ ಏನು ಕಲ್ಗಳು ಇಟ್ಟಾರಲ್ಲ ಇವೆಲ್ಲ ಮೂರ್ತಿ ಆಗೋದ್ರಿ. ಅದು ಭಾಳ ಕಷ್ಟಪಡ್ಬೇಕ್ರಿ. ಶ್ರಮ ಭಾಳ ಐತಿ ಮಾಡೋರಿಗೆ. ಫ್ರೆಂಡ್ಸ್, ಡಿಸ್ಕಷನ್ ಭಾಳ ಮಾಡಕತ್ತಾರ್ರಿ. ಅಂದ್ರೆ ಯಾವ ಥರ ಇರ್ಬೇಕು ಯಾವ್ದು ಅಂತ ಕಾಸ ಇಲ್ಲಿ ಮೂರ್ತಿ ನೋಡತ್ತಾರಲ್ಲ. ಈಗ 3 ಫೂಟ್ 2 ಫೂಟ್ ಅಂತ ಅಂತಾರ. ಅದ ನಮ್ಮ ಬಸವನ ದೇವ್ರ ಮೂರ್ತಿ 3 ಫೂಟಿಂದ ಐತಿ ಅಂತ ಹೇಳ್ತಾರೆ. 3 ಫೂಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ವಿಚಾರ ಭಾಳ ಮಾಡತ್ತಾರ. ಫ್ರೆಂಡ್ಸ್, ಈಗ ಒಂದ್ ಕಡೆ ಕೇಳ್ಕೊಂಡ್ ಕಾಸ ಇಲ್ಲೆಲ್ಲ ಚೆಕ್ ಮಾಡ್ಕೊಂಡ್ ಕಾಸ ಮತ್ತೆ ಬೇರೆ ಕಡೆ ಹೊಂಟಿವ್ರಿ. ಯಾಕಂತಂದ್ರೆ ಇಲ್ಲೇ ಅಂತದ ಅಷ್ಟು ಗದಿಗೆ ಸಿಗೋಲ್ಲ ಅಂತಂದ್ರು. ಮೂರ್ತಿ ದೊಡ್ಡದಲ್ಲ ಆ ಕಾರಣಕ್ಕ ಮತ್ತೆ ಇವಾಗ ಬೇರೆ ಕಡೆ ಹೊಂಟಿವ್ರಿ ನೋಡಕ. ಇಲ್ಲಿ ಮೂರ್ತಿ ಮಾಡ್ಯಾರಲ್ರಿ ಅವ್ರ ಸೈಜ್ ಎಲ್ಲ ಚೆಕ್ ಮಾಡತ್ತಾರ. ಯಾಕಂತಂದ್ರ ನಾವು ಸೈಜ್ ತಗೊಂಡಿದ್ವಲ್ರಿ. ಆ ಕಾರಣಕ್ಕ ಸೈಜ್ ಎಲ್ಲ ಚೆಕ್ ಮಾಡಿ ಕೊಡ್ಬೇಕಲ್ರಿ. ಅವ್ರು ಕರೆಕ್ಟ್ ಐತಿಲ್ಲ ಅಂತ. ಯಾಕಂದ್ರೆ ಅರ್ಧ ಇಂಚ್ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಸ್ವಲ್ಪ ಸಮಸ್ಯೆ ಆಗೈತಿ. ಯಾಕಂದ್ರೆ ದೇವರ ಕುಂದಿಸ್ಬೇಕಂತೆ. ಆ ಕಾರಣಕ್ಕ ಇಲ್ಲಿಗೆ ಕಲಾವಿಗೆ ಬರೋಕ್ಕಿಂತ ಮುಂಚೆನ ಒಂದ್ 2 ರಿಂದ 3 ಕಡೆ ನೋಡ್ಕೊಂಡ್ ಬಂದೆ ನಾವು. ಮೂರ್ತಿ ಅದಾವ ಇಲ್ಲೋ ಅಂತ ಕಾಸ. ಆಲ್ಮೋಸ್ಟ್ ಮೂರ್ತಿ ಅಂತ ನಮ್ಮೂರೊಳಗ ಮಾಡ್ಯಾರ್ರಿ. ಇವಾಗ ಗದಿಗೆ ಅಂದ್ರ ಗದಿಗೆ ಸಿಗ್ತೈತಿಲ್ಲ ಅಂತ ಕಾಸ. ಅಲ್ಲಿಂದ ಎಲ್ಲಾ ಕಡೆ ಕೇಳ್ಕೊಂತ ಬಂದಿವಿ. ಲಾಸ್ಟ್ ಫೈನಲಿ ಕಲಾವಿಗೆ ಒಳಗ ಇತ್ತು. ಆದ್ರೆ ಇಲ್ಲೇ ಐತೆ ಅಂತ ಹೇಳ್ತಾವ್ರೆ. ನಾವು ಕೇಳಕ್ ಬಂದಿವಿ. ಆಲ್ಮೋಸ್ಟ್ 5 ಜನ ಆತಾರ ಅವರು. ಏನೇನ ಸೈಜ್ ಚೆಕ್ ಮಾಡ್ಬೇಕಲ್ಲ. ಸೈಜ್ ಚೆಕ್ ಮಾಡ್ಯಾಗಿಂದ ಹೇಳ್ತಾರು. 3.5 ಫೂಟ್ ಈಗ ಎಷ್ಟು 2.5 ಇದ್ರಿ? 3.5
ನಲವತ್ತೊಂದು ನಿಮಿಷ ಮಾಡ್ಬೇಕು. 41 ನಿಮಿಷ ಯಾಕಂದ್ರೆ 3 ಎಕ್ಸ್ಟ್ರಾ ನೀರಿಂದ ಪ್ಲಸ್ ನೀರು ಹೋಗೋ 4 ಇಂಚ್ ಬಿಡ್ಬೇಕು. ನೀರು ಹೋಗಿ ಜಲ ಇರ್ತದಲ್ಲ ಹಂಗೆ ನೀರು ಹೋಗಿ ಜಲ ಅದ್ರ ಬಂದಾಗ ನಾವು ಇರುತ್ತೆ ನಲವತ್ತೊಂದು ಇಂಚ ಬರ್ಬೇಕು. 41 ಇಂಚ್ ಮ್ಯಾಲಿಂದ ಫ್ರೆಂಡ್ಸ್ ನಮ್ಗೆ ಗೊತ್ತಾಗ್ಲಂಗೆ ಅಲ್ಲಿ ನಮಗೆಲ್ಲ ತೀಸ್ಕೊಂತನೇ ಇದ್ರು ಅವ್ರು. ಅಲ್ಲಿ ಹೋಗಿ ಕಾಸು ಮತ್ತು ಅವ್ರ ವರ್ಕರ್ಸ್ ನಮ್ಗೆ ಚಾ ತಂದು ಕಾಸು ಅಷ್ಟ್ರಿಗೆ ಕೊಟ್ಟರು. ಅಷ್ಟರು ನಡಕ್ಕೆ 1-2 ನಿಮಿಷ ವಿರಾಮ ತೊಗೊಂಡಿವಿ ರೀ. ತೊಗೊಂಡು ಕಾಸು ಅಷ್ಟು ಸೇರಿ ಚಾ ಕುಡ್ದೀವಿ. ಚಾ ಕುಡ್ದು ಕಾಸಾಗಿ ಏನೇನು ಅನ್ನೋದು ಎಸ್ಟಿಮೇಟ್ ನಮಗೆ ಹೇಳ್ತಾರೆ, ಬರ್ರಿ ಕೇಳೋಣ. ಇದು ಮ್ಯಾಲಿಂದ ನೋಡಿದಾಗ ಹಿಂಗೆ ಕಾಣ್ತದೆ ಯಾಕಂದ್ರೆ ಇದು ಒಟ್ಟು ಇದು ನೀರು ಹೋಗುದ ಇಲ್ಲಿ ನೀವು ಇದು ಮೂರ್ತಿ ಜಾಗ ಈ ವಸ್ತು ಏನ ಈಗ ಈಗ ಲೈನ್ ಹೊಡೆದಿಲ್ಲ. ಇದು ವಸ್ತು ಇದು ನೀರು ಹೋಗೋ ಜಾಗ ಕೊಡುವಾಗತ್ರಿ. ಇಲ್ಲಿ 1 ಇಂಚಿನ ಪಾಟ್ ಇರ್ತದೆ. 1 ಇಂಚ್ ವಸ್ತು 1 ಇಲ್ಲೇ ಮತ್ತೆ ಇದ್ರ 3D ಇದೆ ಹಿಂಗ್ ಬರುತ್ತೆ. ಏನೇನಿಲ್ಲ ಅಂತ ಕಾಸ ಯಾವ್ದು ಬಂದಪ್ಪ ಅಂತ ಕಲಾದಿಗೆ ಇದು ಬಂದ್ಬಿಟ್ಟು ಕಾಸ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಬರ್ತೈತಿ. ಈ ಕಡೆ ಲೋಕಾಪುರ ನಡಕ ಬಾಗಲಕೋಟೆ ನಡಕ ಬರ್ತೈತ್ರಿ. ಅಂತಂದ್ರೆ ಇಲ್ಲಿ ಹೊಳ್ಳೆ ತುಳಸಿಗೇರಿ ಹನುಮಂತ ದೇವ್ರ ಇಲ್ಲೇ ಮುಂದೆ ಬರ್ತೈತ್ರಿ ದೇವಸ್ಥಾನ. ಇಲ್ಲಿ ಇವಾಗ ಏನಾಗೈತಪ್ಪ ಅಂತಂದ್ರ ಇಲ್ಲಿ ಎಲ್ಲಾರು ವಿನಾಯಕ ವ್ಯತ್ಯಾಸ ಹೇಳಿದ್ರು. ಅದು ಸ್ವಲ್ಪ ಸೈಜ್ ಕಡಿಮೆ ಐತೆ ಅಂತ. ಇವಾಗ ಇಲ್ಲಿ ಹುಡುಗರು ಏನ್ ಹೇಳ್ತಾರ ಅಂತಂದ್ರ 41 ಇಂಚ್ ಆಗಲ್ಲ ಹೈಟ್ ಅಂತಂದ್ರ ಅದಕ್ಕೆ ರೇಟು 50% ಡಿಫ್ರೆನ್ಸ್ ಆಗ್ತದೆ ಅಂತಂದ್ರೆ ಫಸ್ಟ್ ರೇಟ್ ಕಡಿಮೆ ಇತ್ತು ಅಂದ್ರೆ ಕಡಿಮೆ ಇದ್ರಾಗಿತ್ತು. ಇನ್ನು 18-21 ಸೈಜ್ ಅಂದ್ರು. ಇವಾಗ ಅದ್ರ ಡಬಲ್ ಆಯ್ತು. ಅದಕ್ಕೆ ರೇಟು ಡಬಲ್ ಆಯ್ತು. ಇವಾಗ ಅದ ಡಿಸ್ಕಷನ್ ಮಾಡ್ತಾರೆ ಒಳಗಡೆ ಜಾಸ್ತಿ. ನಾನು ಯಾವಾಗ ಬಂದ್ರಿ ಯಾಕಂತಂದ್ರ ಫುಲ್ ಒಳಗಡೆ ವರ್ಕ್ ಮಾಡಿರ್ತಲ್ಲ ಅದಷ್ಟು ಬರೋದು ಸಾಕು ಬಂದೆ. ಫ್ರೆಂಡ್ಸ್ ಫೈನಲಿ ಎಲ್ಲ ಅಮೌಂಟ್ ಕೊಟ್ಟ ಕಾಸ ನಾವೆಲ್ಲ ಬುಕ್ ಮಾಡಿ ಹೊಳ್ಳಿ ಡೇಟ್ ಅವ್ರ ಕಾಸ ಬಂದಿವ್ರಿ. ಇವಾಗ ಎಲ್ಲಿ ಬಂದಿವಪ್ಪ ಅಂತಂದ್ರ ತುಳಸಿಗೇರಿ ಹನುಮಾನ್ ಟೆಂಪಲ್ ಬಂದಿವ್ರಿ. ಯಾಕಂತಂದ್ರ ಫೈನಲಿ ಎಲ್ಲಾ ದುಡ್ಡು ಕೊಟ್ಟ ಬುಕ್ ಮಾಡಿ ಕ್ಯಾಸ್ ಅವ್ರ ಡೇಟ್ ಕ್ಯಾಸ್ ಬಂದಿವ್ರಿ. ಅವಾಗ ಎಲ್ಲಿ ಬಂದಿವಪ್ಪ ಅಂತಂದ್ರ ತುಳಸಿಗೇರಿ ಹನುಮಂತ ಟೆಂಪಲ್ಗೆ ಬಂದವಿ. ಒಳಗಡೆ ಕರ್ಯಾಕತ್ತಾರೆ. ಯಾಕಂತಂದ್ ದೇವಸ್ಥಾನ ಬಹಳ ಪುರಾತನದ ಐತ್ರಿ. ಇಲ್ಲಿಂದ ಬಾಗಲಕೋಟೆಯಿಂದ ದೂರ ಇಲ್ಲ, ಬಾಗಲಕೋಟೆ ಸಮೀಪ ಐತಿ. ನಾವ್ ಏನ್ ಬುಕ್ ಮಾಡಿ ಬಂದಿವಲ್ರಿ ಅಲ್ಲಿ ಇದಕ್ಕೆ ಒಂದ್ 5 ಕಿಲೋಮೀಟರ್ ಅಷ್ಟ ಡಿಸ್ಟೆನ್ಸ್. ಆ ಕಾರಣಕ್ಕ ಹನುಮಾನ್ ಟೆಂಪಲ್ಗೆ ಭೇಟಿ ಕಸವಾಕ್ ಬಂದಿವ್ರಿ. ಹಂಗ ಮತ್ತೊಂದ್ ನೆಕ್ಸ್ಟ್ ವಿಡಿಯೋ ಆಗ್ತಾ ಇರ್ತವ್ರಿ, ನೋಡ್ಕೊಂತೀರಿ ಅಂತ ಕೇಳ್ತೇವಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಅನ್ಕೊಂಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.